ಸ್ನೇಹಿತರೆ, ನಾವೆಲ್ಲರೂ ಇಷ್ಟಪಡುವ ಹಾಲಿವುಡ್ ಆಕ್ಟರ್ ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಬಾಲ್ಯದಲ್ಲಿ ತುಂಬಾ ಬಡವರಾಗಿದ್ರು. ಎಷ್ಟಂದ್ರೆ ಅವರು ಬಾಡಿ ಬಿಲ್ಡರ್ ಆಗ್ಬೇಕಿತ್ತು. ಆದ್ರೆ ಅವ್ರ ಹತ್ರ ಜಿಮ್ ಹೋಗೋದಕ್ಕೆ ಹಣ ಆಗ್ಲಿ ಅಥವಾ ಊಟ ಮಾಡೋದಕ್ಕೂ ಹಣ ಇರ್ಲಿಲ್ಲ. ಅದಕ್ಕೆ ಅವರು ಬಾಲ್ಯದಲ್ಲಿ ತಮ್ಮ ಕಾಲೇಜ್ ದಿನಗಳಲ್ಲಿ ಓದ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಕಂಪನಿಲು ಕೆಲಸ ಮಾಡ್ತಿದ್ರು. ಮತ್ತೆ ಯಾವ ಎಕ್ಸ್ಟ್ರಾ ಟೈಮ್ ಸಿಗ್ತಿತ್ತೋ ಆಗ್ಲೇ ಅವರು ತಮ್ಮ ಬಾಡಿ ಬೆಳೆಸ್ತಿದ್ರು. ಪರಿಸ್ಥಿತಿಗಳು ಎಷ್ಟು ಕೆಟ್ಟಿತ್ತಂದ್ರೆ ರಾತ್ರಿ ಸರಿಯಾಗಿ ಮಲಗೋದಕ್ಕೂ ಸಮಯ ಸಿಗ್ತಿರ್ಲಿಲ್ಲ. ಆದ್ರೆ ಅವರು ತಮ್ಮ ಕನಸನ್ನ ಪೂರ್ತಿ ಮಾಡೋದಕ್ಕೆ ಸ್ವತಃ ತಮ್ಮನ್ನೇ ಶ್ರಮಕ್ಕೆ ಅರ್ಪಿಸಿದ್ರು. ಮತ್ತೆ 20 ವರ್ಷದ ವಯಸ್ಸಲ್ಲಿ ಮಿಸ್ಟರ್ ಯೂನಿವರ್ಸ್ ಆಗೋದ್ರು. ಅದರ ನಂತರ ತುಂಬಾ ಲೋಕಪ್ರಿಯವಾದ ಬಾಡಿ ಬಿಲ್ಡರ್ ಆದ್ರು. ಮತ್ತೆ ಹಾಲಿವುಡ್ ನ ಎಲ್ಲಕ್ಕಿಂತ ತುಂಬಾ ದೊಡ್ಡ ಆಕ್ಷನ್ ಆಕ್ಟರ್, ಹಾಗೆ ಕ್ಯಾಲಿಫೋರ್ನಿಯಾದ ಗವರ್ನರ್. ಆದ್ರೆ ಇಷ್ಟೆಲ್ಲ ಪಡ್ಕೊಂಡ ಮೇಲೂ ಇವತ್ತು 78ನ ವಯಸ್ಸಲ್ಲೂ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ತಮ್ಮ ಜೀವನದ ಏಳು ಬೀಳಿನ ಸಂದರ್ಭಗಳನ್ನ, ಜ್ಞಾನವನ್ನ, ಒಳ್ಳೇದು ಕೆಟ್ಟದ್ದನ್ನ ಅವರು ಒಂದು ಈವೆಂಟ್ ಅಲ್ಲಿ ಕೇವಲ 10 ನಿಮಿಷದಲ್ಲಿ ಒಂದು ಈ ರೀತಿ ಸ್ಪೀಚ್ ಕೊಟ್ಟಿದ್ರು. ಅದು ಇವತ್ತಿನ ತನಕ ಲಕ್ಷಾಂತರನಲ್ಲ, ಬದಲಿಗೆ ಕೋಟ್ಯಾಂತರ ಜನರ ಜೀವನನ ಬದಲಿಸಿಟ್ಟಿದೆ. ಆದ್ರೆ ಅರ್ನಾಲ್ಡ್ ಈ ಸ್ಪೀಚ್ ನ ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ. ಮತ್ತೆ ನಮ್ಮ ಮಾತೃಭಾಷೆ ಕನ್ನಡ ಅಲ್ವಾ, ಅದಕ್ಕೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಸ್ಪೀಚ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಇವತ್ತು ನಾನು ಅರ್ನಾಲ್ಡ್ ನ ಇದೇ ಪವರ್ ಡೇ ಸ್ಪೀಚ್ ನ ಕನ್ನಡದಲ್ಲಿ ಅನುವಾದ ಮಾಡ್ತಿದ್ದೀನಿ. ಇದರಲ್ಲಿ ಎಲ್ಲಾ ಶಬ್ದಗಳು ಅರ್ನಾಲ್ಡ್ ಆಗಿರುತ್ತೆ, ಆದ್ರೆ ಧ್ವನಿ ನನ್ನದಿರುತ್ತೆ. ಇವತ್ತು ನಾನು ಇಲ್ಲಿ ಸಫಲತೆ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. I'm here to talk about success. ನಾನು ಕಾಲೇಜ್ಗೆ ಹೋಗ್ತಿದ್ದೆ. ನಾನು ದಿನದಲ್ಲಿ 5 ಗಂಟೆ ವರ್ಕೌಟ್ ಮಾಡ್ತಿದ್ದೆ. ನಾನು ಕನ್ಸ್ಟ್ರಕ್ಷನ್ ಕಂಪನಿಲೂ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ಆ ಸಮಯ ಬಾಡಿ ಬಿಲ್ಡಿಂಗ್ ಅಲ್ಲಿ ಹಣ ಇರಲಿಲ್ಲ. ನನ್ನ ಹತ್ರ ಫುಡ್ ಸಪ್ಲಿಮೆಂಟ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಖರೀದಿ ಮಾಡೋದಕ್ಕೂ ಹಣ ಇರ್ತಿರ್ಲಿಲ್ಲ. ಇದೆಲ್ಲರ ಜೊತೆ ನಾನು ಕಾಲೇಜ್ಗೂ ಹೋಗ್ತಿದ್ದೆ, ಜಿಮ್ಮು ಮಾಡ್ತಿದ್ದೆ. ಮತ್ತೆ ವಾರದಲ್ಲಿ 4 ದಿನ ರಾತ್ರಿ 8 ರಿಂದ 12 ಗಂಟೆ ತನಕ ಆಕ್ಟಿಂಗ್ ಕ್ಲಾಸಸ್ ಕೂಡ ತಗೋತಿದ್ದೆ. ಮತ್ತೆ ಇಷ್ಟೆಲ್ಲ ಮಾಡಿದ ಮೇಲೂ ನಾನು 1 ನಿಮಿಷಕ್ಕೂ ಖಾಲಿ ಟೈಮ್ ತೆಗೆದು ರಿಲ್ಯಾಕ್ಸ್ ಮಾಡುವ ಕಾರಣ ಯಾವತ್ತೂ ಕೊಡ್ಲಿಲ್ಲ. ನಾನು ಟೈಮ್ ವೇಸ್ಟ್ ಮಾಡ್ಲಿಲ್ಲ. 20 ವರ್ಷದ ವಯಸ್ಸಲ್ಲಿ ನಾನು ಮೊದಲನೇ ಸರಿ ಲಂಡನ್ಗೆ ಹೋದೆ. ಮತ್ತೆ ಮಿಸ್ಟರ್ ಯೂನಿವರ್ಸ್ ಕಾಂಟೆಸ್ಟ್ ಗೆದ್ದೆ. ಅದು ಯಂಗೆಸ್ಟ್ ಕಾಂಟೆಸ್ಟ್ ಆಫ್ ಮಿಸ್ಟರ್ ಯೂನಿವರ್ಸ್. ಮತ್ತೆ ಇಷ್ಟೆಲ್ಲ ನಾನು ಮಾಡೋದಕ್ಕಾಯ್ತು ಯಾಕಂದ್ರೆ ನನ್ನ ಒಂದು ಗೋಲ್ ಇತ್ತು, ಒಂದು ವಿಷನ್ ಇತ್ತು. ಏನಾದ್ರೂ ನಿಮ್ಮ ಹತ್ರ ಒಂದು ಗೋಲ್ ಇಲ್ಲ, ಒಂದು ವಿಷನ್ ಇಲ್ಲ ಅಂದ್ರೆ ಆಗ ನಿಮಗೆ ಗೊತ್ತೇ ಆಗಲ್ಲ ನೀವು ಎಲ್ಲಿ ಹೋಗ್ಬೇಕು ಅಂತ. ಮತ್ತೆ ನೀವು ಆಗ ಅಲ್ಲೇ ಸುತ್ತುತ್ತಿರ್ತೀರಾ. ಮತ್ತೆ ನೀವು ಯಾವತ್ತೂ ಅಲ್ಲಿ ತಲುಪೋದಕ್ಕಾಗಲ್ಲ ಎಲ್ಲಿ ನೀವು ಹೋಗ್ಬೇಕಿತ್ತು. So that's rule number 1. Have a vision. ಒಂದು ಸರ್ವೆನ ಪ್ರಕಾರ ಅಮೆರಿಕದ 74% ಜನರಿಗೆ ತಮ್ಮ ಕೆಲಸ ಇಷ್ಟನೇ ಇಲ್ಲ. ಯಾಕಂದ್ರೆ ಅವರು ತಮ್ಮ ಜಾಬ್ ನ ಡ್ರೀಮ್ ಜಾಬ್ ಅಂತ ಮಾಡ್ತಿಲ್ಲ, ಅಥವಾ ಅವರು ಈ ಜಾಬ್ ತನಕ ತಮ್ಮ ಪ್ಯಾಷನ್ ಫಾಲೋ ಮಾಡ್ತಾ ಬಂದಿದ್ದಾರೆ. ಇಲ್ಲ, ಬದಲಿಗೆ ಅವರು ಯಾವುದೇ ಗೋಲ್ ಇಲ್ಲದೆ, ಯಾವುದೇ ಡೈರೆಕ್ಷನ್ ಇಲ್ಲದೆ ತಿರುಗ್ತಿದ್ರು. ಅವರಿಗೆ ಅಲ್ಲಿ ಇಲ್ಲಿ ಕೆಲವು ಕಡೆ ತುಂಬಾ ಜಾಬ್ ಓಪನಿಂಗ್ಸ್ ಕಾಣ್ತು. ಅದಕ್ಕೆ ಅವ್ರಿಗೆ ಅನ್ಸ್ತು ಇದಕ್ಕೆ ನಾನು ಅಪ್ಲೈ ಮಾಡ್ಬೇಕು ಅಂತ. ಅಪ್ಲೈನು ಮಾಡಿದ್ರು. ಮತ್ತೆ ಯಾವುದೋ ಒಂದ್ರಲ್ಲಿ ಸೆಲೆಕ್ಟ್ ಆಗಿದ ತಕ್ಷಣ ಕೆಲಸ ಮಾಡೋದನ್ನು ಶುರು ಮಾಡಿದ್ರು. ಯಾಕಂದ್ರೆ ಸೀದಾ ಮಾತು, ಬಿಲ್ಸ್ ಪೇ ಮಾಡೋದಕ್ಕೆ ಕೆಲಸನ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಅವರು ಕೆಲಸ ಶುರು ಮಾಡಿದ್ರು. ಆದ್ರೆ ಯಾವಾಗ ಕೆಲಸ ಮಾಡೋದನ್ನ ಶುರು ಮಾಡಿದ್ರು ಆಗ ಅವ್ರಿಗೆ ಕೆಲಸ ಮಾಡ್ತಾ ಅರ್ಥ ಆಗುತ್ತೆ, ಇದಂತೂ ಒಂದು ಬೋರಿಂಗ್ ರೊಟೀನ್ ಆಗೋಯ್ತು. ಕೆಲಸ ಮಾಡೋದ್ರಲ್ಲಿ ಮಜಾ ಬರ್ತಿರ್ಲಿಲ್ಲ. ಈಗ ಏನ್ ಮಾಡ್ತಾರೆ ಈ ಜನ ಯೋಚನೆ ಮಾಡಿ ನೋಡಿ. ಕೇವಲ 26% ಜನ ತಮ್ಮ ಕೆಲಸನ ಇಷ್ಟಪಡ್ತಾರೆ ಮತ್ತೆ ಅದನ್ನ ಪೂರ್ತಿ ಪ್ಯಾಷನ್ ಜೊತೆ ಮಾಡ್ತಿದ್ದಾರೆ. ಕೇವಲ 26% ಜನ ನನಗೆ ಕೇಳ್ತಿದ್ರು, ಯಾವಾಗ ನಾನು ಗಂಟೆಗಳ ತನಕ ಹೆವಿ ವರ್ಕೌಟ್ ಮಾಡ್ತಿದ್ನೋ ಆಗ ಜನ ನನಗೆ ನೋಡಿ ಹೇಳ್ತಿದ್ರು, ನೀವು 5 ಗಂಟೆ 6 ಗಂಟೆ ವರ್ಕೌಟ್ ಮಾಡ್ತೀರಾ, ಆದ್ರೆ ನಿಮ್ಮ ಮುಖದ ಮೇಲೆ ಸದಾ ಒಂದು ಸ್ಮೈಲ್ ಕಾಣುತ್ತೆ. ಬದಲಿಗೆ ಬೇರೆ ಜನ ನಿಮ್ಮಷ್ಟೇ ಶ್ರಮ ಪಡೋರು ಅವ್ರ ಮುಖ ಯಾವತ್ತೂ ಇಳ್ದಿರುತ್ತೆ. ಈ ರೀತಿ ಯಾಕಾಗತ್ತೆ? ಆಗ ನಾನ್ ಹೇಳ್ದೆ, ನನಗೇನೇನೋ ಒಂದು ಟಾರ್ಗೆಟ್ ಕಾಣಿಸುತ್ತೆ. ಮತ್ತೆ ನಾನು ಆ ಟಾರ್ಗೆಟ್ಗೋಸ್ಕರ ಇದನ್ನೆಲ್ಲ ಮಾಡ್ತೀನಿ. ಇದರ ಕಾರಣದಿಂದ ನನಗೆ ಸುಸ್ತು ಆಗಲ್ಲ, ಬದಲಿಗೆ ಖುಷಿ ಆಗುತ್ತೆ. ಮತ್ತೆ ಅದಕ್ಕೆ ಸದಾ ನನ್ನ ಮುಖದಲ್ಲಿ ಒಂದು ನಗು ಇರುತ್ತೆ. ಸಿಂಪಲ್. ನನ್ನ ಮುಂದೆ ಮಿಸ್ಟರ್ ಯೂನಿವರ್ಸ್ ನ ಗೋಲ್ ಇತ್ತು. ನನ್ನ ಪ್ರತಿಯೊಂದು ರೆಪಿಟೇಷನ್, ಪ್ರತಿಯೊಂದು ಸೆಟ್ ನ ಎಕ್ಸರ್ಸೈಸ್ ನನಗೆ ಆ ಗೋಲ್ ಕಡೆ ಒಂದು ಹೆಜ್ಜೆ ಇನ್ನೂ ಹತ್ರ ಕರ್ಕೊಂಡು ಹೋಗ್ತಿತ್ತು. ನಾನು ಎಕ್ಸೈಟ್ಮೆಂಟ್ ಕಾರಣದಿಂದ ರಾತ್ರಿ ಮಲಗೋದಕ್ಕಾಗ್ತಿರ್ಲಿಲ್ಲ. ನಾನು ಯೋಚಿಸ್ತಿರ್ತಿದ್ದೆ ಯಾವಾಗ ಬೆಳಿಗ್ಗೆ ಹೋಗಿ 500 ಪೌಂಡ್ ನ ಸ್ಕ್ವಾಟ್ ಹೊಡಿತೀನೋ ಅಂತ. ನಾನು ದಿನ ಕಾಯ್ತಿದ್ದೆ ಆ 500 ಪೌಂಡ್ ನ ಬೆಂಚ್ ಪ್ರೆಸ್ ಮಾಡೋದಕ್ಕೆ. ನಾನು ಚಾರ್ಜ್ ಆಗಿರ್ತಿದ್ದೆ. ಇದನ್ನ ಯೋಚಿಸಿ ಬೇಗ ಬೆಳಗಾದ್ರೆ ನಾನು ಹೋಗಿ ಆ ಸೆಟ್ ನ 2000 ರೆಪಿಟೇಷನ್ ಮಾಡಬಹುದು ಅಂತ. ಒಂದು ವಿಷಯ ನಿಮ್ಗೆ ಹೇಳ್ಬಲ್ಲೆ, ನಿಮ್ಮ ಗೋಲ್ ನ ವಿಜುವಲೈಸ್ ಮಾಡೋದ್ರಿಂದ ಮತ್ತೆ ಅದರ ಹಿಂದೆ ಫೋಕಸ್ ಇಂದ ಫಾಲೋ ಮಾಡ್ತಿರ್ಬೇಕಾದ್ರೆ ಒಂದು ರೀತಿಯ ಮಜಾ ಬರುತ್ತೆ. ಮತ್ತೆ ಆ ಗುರಿ ಕಡೆ ಓಡಾಟ ಅದು ಸುಸ್ತಲ್ಲ, ಬದಲಿಗೆ ಮಜಾ ಕೊಡುತ್ತೆ. ನೀವು ಸುಸ್ತಾಗಿ ಇರೋದಕ್ಕೆ ಆಗಲ್ಲ. ಅದಕ್ಕೆ ಲೈಫ್ ಅಲ್ಲಿ ಒಂದು ಪರ್ಪಸ್ ಇರೋದು ಮುಖ್ಯ. ಮೊಹಮ್ಮದ್ ಅಲಿ ಅವರನ್ನ ನಾನು ನನ್ನ ಕಣ್ಣಿಂದ ಹುಚ್ಚನಂತೆ ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ದೀನಿ.
ಒಂದು ಸಮಯದ ಮಾತು. ಒಬ್ಬ ಸ್ಪೋರ್ಟ್ಸ್ ರಿಪೋರ್ಟರ್ ಅವರನ್ನ ಜಿಮ್ ಅಲ್ಲಿ ಕ್ರಂಚಸ್ ಮಾಡೋದನ್ನ ನೋಡಿ ಕೇಳ್ದ, ನೀವು ಒಂದು ರಿಪಿಟೇಷನ್ ಅಲ್ಲಿ ಎಷ್ಟು ಕ್ರಂಚಸ್ ಮಾಡ್ತೀರಾ? ಆಗ ಇದಕ್ಕೆ ಉತ್ತರ ಮೊಹಮ್ಮದ್ ಅಲಿ ತುಂಬಾ ಅದ್ಭುತವಾಗಿ ಕೊಟ್ರು. ಅವರು ಹೇಳಿದ್ರು, ಅವರು ಕೌಂಟಿಂಗ್ ನೇ ಆಗ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಬಾಡಿ ಪೇನ್ ಮಾಡೋದಕ್ಕೆ ಶುರು ಮಾಡುತ್ತೋ. ಇದನ್ನ ಕರೀತಾರೆ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಂದ ಯಾರು ಬಚಾವ್ ಆಗೋದಕ್ಕಾಗಲ್ಲ. ಏನಾದ್ರೂ ಅವನು ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಯಾವುದೇ ವ್ಯತ್ಯಾಸ ಬೀಳಲ್ಲ. ನೀವು ಎಷ್ಟು ದೊಡ್ಡ ತಂದೆ ಮಗನಾದ್ರೂ ದಬಾಯಿಸಿ ಶ್ರಮ ಪಡಿ. ಯಾವುದೇ ಮ್ಯಾಜಿಕಲ್ ಪಿಲ್ ಇಲ್ಲ ಅದನ್ನ ನೀವು ತಿನ್ನೋದಕ್ಕೆ, ಅಥವಾ ಯಾವುದೇ ಸಕ್ಸಸ್ ನ ಮಂತ್ರ ಇಲ್ಲ. ಈ ಜಗತ್ತಲ್ಲಿ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಮ್ಯಾಜಿಕ್ ಹೆಸರಿನ ಯಾವುದೇ ವಸ್ತು ಇರಲ್ಲ. ವರ್ಕ್ 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 ಇದೇ ಒಂದು ರೀತಿ ಇದೆ. ನನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಜನರ ಮೇಲೆ, ಯಾವಾಗ ಜನ ಈ ಮಾತು ಹೇಳ್ತಾರೋ ಅವ್ರ ಹತ್ರ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕೆ 5 ನಿಮಿಷ ಟೈಮ್ ಇಲ್ಲ ಅಂತ, ಅಥವಾ ಬೇರೆ ಯಾವುದೋ ಕೆಲಸಕ್ಕೆ 1 ಗಂಟೆ ಕೊಡೋದಕ್ಕೆ, ಅದರಿಂದ ಅವರು ಫಿಸಿಕಲಿ ಮತ್ತೆ ಮೆಂಟಲಿ ಇಂಪ್ರೂವ್ ಆಗೋದಕ್ಕೆ. ಇಮ್ಯಾಜಿನ್ ಮಾಡಿ, ಇವತ್ತಿಂದ ನೀವು ದಿನ ಹಿಸ್ಟ್ರಿ ಸಬ್ಜೆಕ್ಟ್ ಓದ್ತೀರಾ. ಈಗ ಯೋಚನೆ ಮಾಡಿ, ಒಂದು ವರ್ಷದಲ್ಲಿ 365 ದಿನದ ನಂತರ ನೀವು ಎಷ್ಟೆಲ್ಲ ಕಲ್ತಿರ್ತೀರಾ. ಅಥವಾ ಬೇರೆ ಯಾವುದೇ ಪ್ಯಾಷನ್ ಇರೋ ಟಾಪಿಕ್ ಅಥವಾ ಸಬ್ಜೆಕ್ಟ್ ಅಲ್ಲಿ ನೀವು ಯಾವುದೇ ಕಾರಣ ಕೊಡದೆ ಕನ್ಸಿಸ್ಟೆಂಟ್ ಆಗಿ ಒಂದು ವರ್ಷದ ತನಕ ಅದ್ರ ಬಗ್ಗೆ ಓದ್ತಿರೋ ಬರೀತಿರೋ, ಆಗ ಇದರಲ್ಲಿ ನೀವು ಎಷ್ಟು ಇಂಪ್ರೂವ್ ಆಗಿರ್ತೀರಾ. ಇಮ್ಯಾಜಿನ್ ಮಾಡಿ, ನೀವು ಯಾವ ಬಿಸ್ನೆಸ್ ನ ಡೆವಲಪ್ ಮಾಡಬೇಕು ಅಂತ ಇರ್ತಿರೋ, ಅದರ ಮೇಲೆ ನೀವು ದಿನ 1 ಗಂಟೆನೂ ಕೆಲಸ ಮಾಡಿದ್ರೆ ಒಂದು ವರ್ಷದ ನಂತರ ಅದೆಷ್ಟು ದೊಡ್ಡದಾಗಿರುತ್ತೆ ನೀವೇ ಯೋಚನೆ ಮಾಡಿ. ನೀವು ಅದರಿಂದ ಏನೆಲ್ಲ ಪಡಿಬಹುದು, ಮತ್ತೆ ಅದು ನಿಮಗೆ ಎಷ್ಟು ದೂರ ತಗೋ ಹೋಗ್ಬೋದು. ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ, ಅದು ನಿಮ್ಮನ್ನ ಎಷ್ಟು ಮುಂದೆ ತಗೋ ಹೋಗುತ್ತೆ ಅಂತ. ಮತ್ತೆ ಅದಕ್ಕೆ ಈ ವಿಷಯ ನನಗೆ ತುಂಬಾ ಕೋಪ ಬರ್ಸೋದು. ಯಾವಾಗ ಒಂದು ದಿನದಲ್ಲಿ 24 ಗಂಟೆ ಇದ್ದ ಮೇಲೂ ಜನ ಇದನ್ನ ಹೇಳ್ತಾರೆ ಅವ್ರ ಹತ್ರ ಟೈಮೇ ಇಲ್ಲ ಅಂತ. ಏನಾದ್ರೂ ನೀವು 8 ಗಂಟೆ ಮಲಗಿ 10 ಗಂಟೆ ಜಾಬ್ ಮಾಡಿದ್ರು 4 ರಿಂದ 5 ಗಂಟೆ ಆಗಲೂ ನಿಮ್ಮ ಹತ್ರ ಉಳಿಯುತ್ತೆ. ಆ ಸಮಯ ಏನ್ ಮಾಡ್ತೀರಾ ಹೇಳಿ? ಯೋಚನೆ ಮಾಡಿ ಹೇಳಿ. ಆ ಸಮಯದಲ್ಲಿ ಏನ್ ಮಾಡ್ತೀರಾ? ಜನರ ಜೊತೆ ಸೇರ್ತೀರಾ, ಊಟ ಮಾಡ್ತೀರಾ, ಎಂಟರ್ಟೈನ್ಮೆಂಟ್, ಗೇಮಿಂಗ್ ಏನ್ ಮಾಡ್ತೀರಾ? ಆದ್ರೆ ನಿಮಗೆ ಇದು ಕ್ಲಿಯರ್ಲಿ ಅರ್ಥ ಆಗ್ತಿರುತ್ತೆ ಎಷ್ಟೆಲ್ಲ ಟೈಮ್ ನಿಮ್ಮ ಹತ್ರ ಒಂದೇ ಸೇರಿ ಬರೋದು. ಏನಾದ್ರೂ ನಾವು ಎಲ್ಲಾ ಟೈಮ್ ಆಡ್ ಮಾಡಿ ನೋಡಿದ್ರೆ, ಏನಾದ್ರೂ ನೀವು ನಿಮ್ಮ ಟೈಮ್ ನ ಆರ್ಗನೈಸ್ ಮಾಡಿ ನಿಮ್ಮ ಕೆಲಸನ ಆರ್ಗನೈಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ಲಾನ್ ಬಿ ಇಂದ ನನಗೆ ದ್ವೇಷ ಇದೆ. I hate Plan B. ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಪ್ಲಾನ್ ಬಿ ಇಂದ ನನಗೆ ದ್ವೇಷ ಇದೆ. ನಡೀರೀಗ ಯಾಕೆ ಅಂತ ಅದನ್ನು ಹೇಳ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಕೆಲಸ ಮಾಡೋರು ಕಡಿಮೆ ಇದ್ದಾರೆ, ಮತ್ತೆ ಅನುಮಾನ ಪಡೋರು ಜಾಸ್ತಿ ಇದ್ದಾರೆ. ಆದ್ರೆ ಕೇವಲ ಅದೊಂದೇ ಪ್ರಾಬ್ಲಮ್ ಅಲ್ಲ, ಈ ರೀತಿ ಡೌಟ್ ಮಾಡೋರು ಮತ್ತೆ ನಮ್ಮ ಕಾನ್ಫಿಡೆನ್ಸ್ ನ ಮುರಿಯೋರು ನಮ್ಮ ಲೈಫ್ ಅಲ್ಲಿ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಸಿಗ್ತಾರೆ. ಅವರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಪ್ರಾಬ್ಲಮ್ ಆಗ ಬರುತ್ತೆ ಯಾವಾಗ ಸ್ವತಃ ನಾವೇ ನಮ್ಮ ಮೇಲೆ ಡೌಟ್ ಮಾಡ್ತೀವೋ, ಮತ್ತೆ ಆಗ ನಮಗೆ ಪ್ಲಾನ್ ಬಿ ಅವಶ್ಯಕತೆ ಬೀಳುತ್ತೆ. ಮತ್ತೆ ಇದೇ ಎಲ್ಲಕ್ಕಿಂತ ಡೇಂಜರಸ್ ಸೆಲ್ಫ್ ಡೌಟ್. ಯಾಕಂದ್ರೆ ಈಗ ನೀವು ಇದನ್ನ ಹೇಳ್ತಿದ್ದೀರಾ, ಏನಾದ್ರೂ ನನ್ನ ಪ್ಲಾನ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಆಗ ನನ್ನ ಹತ್ರ ಬ್ಯಾಕಪ್ ಅಲ್ಲಿ ಪ್ಲಾನ್ ಬಿ ಇರಬೇಕು. ಮತ್ತೆ ಈಗ ಅದು ನನ್ನ ಹತ್ರ ಇದೆ. ಅಂದ್ರೆ ಯಾವಾಗ ನೀವು ಪ್ಲಾನ್ ಬಿ ಬಗ್ಗೆ ಯೋಚಿಸೋದು ಶುರು ಮಾಡಿದ್ರೋ, ನಿಮ್ಮ ಎನರ್ಜಿ, ನಿಮ್ಮ ಪೂರ್ತಿ ಅಟೆನ್ಷನ್ ಯಾವ ಕಡೆ ಡೈವರ್ಟ್ ಆಯ್ತಂದ್ರೆ ಪ್ಲಾನ್ ಬಿ ಕಡೆ. ಮತ್ತೆ ಇದು ಒಂದು ಎಲ್ಲಕ್ಕಿಂತ ದೊಡ್ಡ ಅಪರಾಧ. ಈಗ ಏನಾದ್ರೂ ನೀವು ಪ್ಲಾನ್ ಎ ಮಾಡ್ತಿರ್ಬೇಕಾದ್ರೆ ಅಥವಾ ಪ್ಲಾನ್ ಎ ಮಾಡೋದಕ್ಕಿಂತ ಮುಂಚೆ ಪ್ಲಾನ್ ಬಿ ಬಗ್ಗೆ ಯೋಚಿಸಿದ್ರೆ, ಆಗ ಇದರ ಅರ್ಥ ಏನಾಯ್ತಂದ್ರೆ ನೀವು ಪ್ಲಾನ್ ಎಗೆ 100% ಕೊಟ್ಟೇ ಇಲ್ಲ. ಮತ್ತೆ ಯಾವಾಗ 100% ಎಫರ್ಟ್ ಹಾಕೇ ಇಲ್ವೋ ಆಗ ಅದಂತೂ ಫೇಲ್ ಆಗತ್ತಲ್ವಾ? ಖಂಡಿತ ಆಗತ್ತೆ. ಬಹುಶಃ ಅಲ್ಲ, ಖಂಡಿತ ಆಗೇ ಆಗತ್ತೆ. ಮತ್ತೆ ಒಂದು ಮಾತನ್ನ ನೆನ್ಪಿಡಿ, ಯಾವಾಗ ನಾವು ಯಾವುದೇ ಸೇಫ್ಟಿ ನೆಟ್ ಇಲ್ದೆ ಆಡ್ತೀವೋ ಆಗ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕಾಗತ್ತೆ. ಒಂದು ಪ್ರೊಡಕ್ಟಿವಿಟಿ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ, ಅದು ನಮ್ಮನ್ನ 100% ಕೊಡೋದ್ರ ಮೇಲೆ ಒತ್ತಾಯ ಮಾಡೋದು. ಅದಕ್ಕೆ ಏನಾದ್ರೂ ನಿಮ್ಮ ಹತ್ರ ಪ್ಲಾನ್ ಬಿ ಇದ್ರೆ ಆಗ ಖುಷಿ ಆಗ್ಬೇಡಿ. ಅರೆ ವಾ, ನನ್ನ ಹತ್ರ ಪ್ಲಾನ್ ಬಿ ಇದೆ, ಏನಾದ್ರೂ ನನ್ನ ಪ್ಲಾನ್ ಎ ಫೇಲ್ ಆದ್ರೂ ನಾನು ಸೇಫ್, ನನಗೆ ಏನೂ ಆಗಲ್ಲ, ನನ್ನ ಹತ್ರ ಪ್ಲಾನ್ ಬಿ ಇದೆ, ಅದನ್ನ ಶುರು ಮಾಡ್ತೀನಿ. ಇದು ಯಾವುದೇ ಒಳ್ಳೆ ವಿಷಯ ಅಲ್ಲ. ಇದರ ಮೇಲೆ ನನಗೆ ದ್ವೇಷ ಇದೆ. ಈ ಆಟಿಟ್ಯೂಡ್ ಇಂದ ಕೆಲಸ ಮಾಡೋದ್ರಿಂದ ನಿಮ್ಮ ಪ್ಲಾನ್ ಬಿ ಮತ್ತೆ ಪ್ಲಾನ್ ಎ ಆಗೋಗುತ್ತೆ. ಅದು ಮತ್ತೊಂದು ಸರಿ ಫೇಲ್ ಆಗೋದು. ನಾನ್ ನಿಮ್ಗೆ ನಿಜ ಹೇಳ್ತಿದ್ದೀನಿ, ನನ್ನ ಲೈಫ್ ಅಲ್ಲಿ ನನ್ನ ಹತ್ರ ಯಾವತ್ತೂ ಪ್ಲಾನ್ ಬಿ ಇರ್ಲಿಲ್ಲ. ನಾನು ಮೊದಲೇ ಕಮಿಟ್ ಆಗಿದೆ, ಫುಲ್ ಟೈಮ್ ಬಾಡಿ ಬಿಲ್ಡರ್ ಆಗ್ಬೇಕು ಅಂದ್ರೆ ಆಗ್ಬೇಕು. ನಾನು ನನಗೆ ಫುಲ್ ಕಮಿಟ್ಮೆಂಟ್ ಕೊಟ್ಟೆ, ನಾನು ಅಮೆರಿಕಾದಲ್ಲಿ ಸರ್ವೈವ್ ಮಾಡಿ ತೋರಿಸ್ತೀನಿ ಅಂತ. ನನಗೆ ನಾನು ಫುಲ್ ಕಮಿಟ್ಮೆಂಟ್ ಕೊಟ್ಟೆ, ನಾನು ಶೋ ಬಿಸ್ನೆಸ್ ಅಂದ್ರೆ ಫಿಲ್ಮ್ ಅಲ್ಲಿ ಬರ್ತೀನಿ, ಅದುವೇ ಲೀಡಿಂಗ್ ರೋಲ್ ಅಲ್ಲಿ. ನಾನು ಹಾರ್ಡ್ ವರ್ಕ್ ನ ಅಲ್ಲಿ ತನಕ ಮಾಡ್ತೀನಿ ಎಲ್ಲಿ ತನಕ ನಾನು ನನ್ನ ಗೋಲ್ ನ ಅಚೀವ್ ಮಾಡೋದಿಲ್ವೋ. ಸೇಮ್ ರೂಲ್ ನ ನಾನು ಪೊಲಿಟಿಕಲ್ ಕೆರಿಯರ್ ಅಲ್ಲೂ ಫಾಲೋ ಮಾಡ್ದೆ. ಅದಕ್ಕೆ ಒಟ್ಟಾರೆ ನನಗೆ ಕೇಳಿದ್ರೆ ಪ್ಲಾನ್ ಬಿ ಇಟ್ಕೋಬೇಡಿ. ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಸ್ವತಃ ನೀವೇ ನಿಮಗೆ ನಷ್ಟ ಕೊಡ್ತೀರಾ, ಮತ್ತೆ ನಿಮ್ಮ ಸಕ್ಸಸ್ ಚಾನ್ಸ್ ನ ಇನ್ನೂ ಕಡಿಮೆ ಮಾಡ್ತಿದ್ದೀರಾ. ಜನ ಪ್ಲಾನ್ ಬಿ ಯಾಕೆ ಇಡ್ತಾರ ಗೊತ್ತಾ? ಯಾಕಂದ್ರೆ ಅವರಿಗೆ ಹೆದರಿಕೆ ಆಗತ್ತೆ, ಏನಾದ್ರೂ ನನ್ನ ಪ್ಲಾನ್ ಎ ಫೇಲ್ ಆದ್ರೆ ಏನಾಗತ್ತೆ ಅಂತ. ಮತ್ತೆ ಒಂದು ಮಾತ್ ನೆನಪಿಡಿ, ಸೋಲೋದ್ರಿಂದ ಹೆದರ್ಬಿಡಿ. ಯಾಕಂದ್ರೆ ಫೇಲ್ ಆಗೋದು ಯಾವುದೇ ಕೆಟ್ಟದ್ದಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ ಬಗ್ಗೆ ನೀವೆಲ್ಲ ಕೇಳಿದಿರೋ ಅವರು ತುಂಬಾ ಸರಿ ಫೇಲ್ ಆದ ಮೇಲೆ ಅಲ್ಲಿ ಹೋಗಿ ತಲುಪಿದ್ದಾರೆ ಎಲ್ಲಿ ಅವರು ಇವತ್ತು ಇದ್ದಾರೋ. ನೀವು ಫೇಲ್ ಆಗ್ಲೇಬೇಕಾಗತ್ತೆ.
ಏನಾದ್ರೂ ನೀವು ಸಕ್ಸಸ್ ಗಳ ಮೆಟ್ಟಿಲು ಹತ್ತಬೇಕಂದ್ರೆ ಈ ರೀತಿ ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಇಲ್ಲ ಅವನು ಫೇಲ್ ಆಗದೆ ಇರೋನು. ಯಾರು ಸೋಲೋದಕ್ಕೂ ಆಗಲ್ವೋ ಅವನು ಯಾವತ್ತೂ ಗೆಲ್ಲೋದಕ್ಕೂ ಆಗಲ್ಲ. ಸ್ನೇಹಿತರೆ, ಎಷ್ಟು ದೊಡ್ಡ ಫೇಲ್ಯೂರ್ಸ್ ಗಳಿರುತ್ತೋ ಅಷ್ಟೇ ದೊಡ್ಡ ಸಕ್ಸಸ್ ಇರುತ್ತೆ. ನಾವೆಲ್ಲ ಫೇಲ್ ಆಗ್ತೀವಿ, ಇಟ್ಸ್ ಓಕೆ. ಆದ್ರೆ ಯಾವ್ದು ಓಕೆ ಎಲ್ಲ ಗೊತ್ತಿದ್ಯಾ? ನಾನು ಹೇಳ್ತೀನಿ, ಸೋತ ಮೇಲೆ ಮತ್ತೆ ಇನ್ನೊಂದು ಸರಿ ಎದ್ದೇಳದಿರೋದು ಇದು ಓಕೆ ಅಲ್ಲ. ಮತ್ತೊಂದು ಸರಿ ಫೇಲ್ ಆಗೋ ಹೆದರಿಕೆಯಿಂದ ಎಫರ್ಟ್ ನ ಹಾಕದೇ ಇರೋದು ಇದು ಓಕೆ ಅಲ್ಲ. ನಮ್ಮ ಅದೃಷ್ಟದ ಮೇಲೆ ಅಥವಾ ಬೇರೆಯವರಿಗೆ ಬ್ಲೇಮ್ ಮಾಡೋದು ಇದು ಓಕೆ ಅಲ್ಲ. ನಿಮ್ಮ ವೀಕ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡದೇ ಇರೋದು ಇದು ಓಕೆ ಅಲ್ಲ. ಅದೇ ತಪ್ಪುಗಳನ್ನ ಮತ್ತೊಂದು ಸರಿ ಮಾಡೋದು ಇದು ಓಕೆ ಅಲ್ಲ. ಈ ರೀತಿ ವ್ಯಕ್ತಿ ಲೂಸರ್ ಇರ್ತಾರೆ. ವಿನ್ನರ್ಸ್ ಫೇಲ್ ಆಗ್ತಾರೆ, ಎದ್ದೇಳ್ತಾರೆ, ಫೇಲ್ ಆಗ್ತಾರೆ, ಮತ್ತೆ ಎದ್ದೇಳ್ತಾರೆ, ಸದಾ ಎದ್ದೇಳ್ತಾರೆ, ಮತ್ತೆ ಯಾವತ್ತೂ ಎದ್ದೇಳದ್ರಲ್ಲಿ ಫೇಲ್ ಆಗೋದಿಲ್ಲ. ಅವರೇ ನಿಜವಾದ ವಿನ್ನರ್. ಸೋಲೋ ಹೆದರಿಕೆಯಿಂದ ನೀವು ಅದನ್ನ ಮಾಡೋದಕ್ಕಾಗಲ್ಲ. ಯಾವ್ದನ್ನ ನೀವು ಮಾಡ್ಬೇಕು ಅಂತ ಹೇಳ್ತಿರೋ, ರಿಲ್ಯಾಕ್ಸ್, ಇಟ್ಸ್ ಓಕೆ ಟು ಫೇಲ್. ಮತ್ತೊಂದ್ಸರಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ. ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಮಿಂದ ಸಕ್ಸಸ್ ನ ಯಾರು ದೂರ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಸಫಲತೆ ನಿಮ್ಮದಿದೆ. ಸ್ನೇಹಿತರೆ, ಐ ಹೋಪ್ ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಅವರ ಸ್ಪೀಚ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಇದರಿಂದ ನೀವು ತುಂಬಾ ಕಲಿಯೋದಕ್ಕೆ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಮತ್ತೆ ಇದರಿಂದ ನೀವು ನಿಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆ ತರ್ತೀರಾ ಅನ್ಕೊಂಡಿದ್ದೀನಿ. ಅದಕ್ಕೆ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.